ತಾತ, ನಾವು ಓದಿ ಓದಿ ಸಾಕಾಗೋಗಿದೆ. ಅದಕ್ಕೆ ನಾನು ಚಂದು ಹೊರಗೋಗ್ಬಿಟ್ಟು ಬರ್ತೀವಿ. ಹೋಗ್ ಬನ್ನಮ್ಮ, ಯಾರು ಬೇಡ ಅಂತಾರೆ. ಚಂದು, ನಮ್ ಜೊತೆ ಚಿನ್ನೂ ಕರ್ಕೊಂಡು ಹೋಗೋಣವಾ? ಓಕೆ, ನೋ ಪ್ರಾಬ್ಲಮ್. ಇದೇನಪ್ಪ, ಹಂಗೋ ಹಿಂಗೋ ಬಂದಿದ್ ಗಂಡಾಂತರ ಕಳಿತು ಅಂತ ಅನ್ಕೊಂಡ್ರೆ ಇಲ್ಲಿ ಏನೇನೋ ಆಗ್ತಾ ಇದೆಯಲ್ಲ. ಈಗ ಏನ್ ಮಾಡ್ಬೇಕು ಅಂತಾನೆ ತೋಚ್ತಾ ಇಲ್ವಲ್ಲ. ಚಿನ್ನು ಇವ್ರ ಜೊತೆ ಹೋಗದೆ ಇರೋ ಹಾಗೆ ಏನಾದ್ರೂ ಪ್ಲಾನ್ ಮಾಡ್ಲೇಬೇಕು. ಛೀ, ನಾನು ಹೋಗ್ಬಾರ್ದು ಸಮಯದಲ್ಲಿ ಹೋಗ್ಬಿಟ್ಟೆ. ಪಾಪ ಅಕ್ಕ, ಅವಳು ರಾಜ್ಕುಮಾರನ ಜೊತೆ ಸಂತೋಷವಾಗಿದ್ಲು. ಶಿವಪೂಜೆಲಿ ಕರಡಿ ಬಿಟ್ಟಂಗೆ ನಾನು ಯಾಕೆ ಅಲ್ಲಿಗೆ ಹೋದೆ? ಹೋಗ್ಬಾರ್ದೆಲ್ಲ ಬೇರೆ ನೋಡ್ಬಿಟ್ಟೆ. ಏನಾದರೂ ಆಗಲಿ, ಅಕ್ಕ ಅವಳು ರಾಜ್ಕುಮಾರನ ಜೊತೆ ಹೀಗೆ ಸದಾ ಸಂತೋಷವಾಗಿರ್ಬೇಕು. ಅಪ್ಪ ಆತ್ಮಲಿಂಗೇಶ್ವರ, ಅಕ್ಕನ ಸಂಸಾರ ಹೀಗೆ ಹಾಲ್ ಕಡಲ್ ನನಗೆ ಸಂತೋಷದಿಂದ ತುಂಬಿರಲಿ. ಅಕ್ಕಂಗೆ ಯಾರೂ ತೊಂದರೆ ಕೊಡಬಾರ್ದು. ಅದರಲ್ಲೂ ನನ್ನಿಂದ ಅಕ್ಕನಿಗೆ ಯಾವತ್ತೂ ತೊಂದರೆ ಆಗಬಾರ್ದು. ಚಿನ್ನು, ತುಂಬಾ ಖುಷಿಯಾಗಿರೋ ಆಗಿದೆ. ಅಕ್ಕನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಹಾ ಚಿನ್ನು, ಮಾರ್ಕೆಟ್ಗೆ ಹೋಗ್ತೀನಿ ಅಂತ ಹೇಳ್ದಂಗಿತ್ತು, ಯಾವಾಗ ಹೋಗ್ತೀಯಾ? ಮಧ್ಯಾಹ್ನದ ಮೇಲೆ ಹೋಗೋಣ ಅನ್ಕೊಂಡೆ. ಯಾಕೆ? ಕೇಳ್ದೆ ಅಷ್ಟೇ. ಇವಳೇನಾದ್ರೂ ಇಲ್ಲೇ ಇದ್ರೆ ಚಂದನ್ ಖಂಡಿತ ನೋಡ್ಬಿಡ್ತಾನೆ. ಏನಪ್ಪಾ ಮಾಡೋದು? ಅಣ್ಣ, ಏನಾಯ್ತು? ಏನ್ ಹುಡುಕ್ತಾ ಇದ್ಯಾ? ಎಣ್ಣೆ ಬಾಟ್ಲಿ ಇಟ್ಟಿದ್ದೆ, ಕಾಣಿಸ್ತಾ ಇಲ್ಲ. ಎಣ್ಣೆ ಬಾಟ್ಲಾ? ಎಣ್ಣೆ ಖಾಲಿ ಆಗೋಗದೆ, ಸ್ಟೋರ್ ರೂಮ್ ಇಂದ ತರಬೇಕು. ಚಿನ್ನು, ಸ್ಟೋರ್ ರೂಮ್ ಅಲ್ಲಿ ಎಣ್ಣೆ ಬಾಟ್ಲಿ ಎಲ್ಲಿದೆ ಅಂತ ನಿನಗೆ ಗೊತ್ತಾ? ನಾನೇ ಅಲ್ವಾ ಇಟ್ಟಿದ್ದು. ಹೋಗ್ ತಂದ್ಬಿಡ್ತೀಯಾ? ಅದಕ್ಕೇನಂತೆ, ಇವಾಗ್ಲೇ ಹೋಗಿ ತರ್ತೀನಿರೋ. ಸರಿ. ಅಯ್ಯಯ್ಯೋ, ಚಿನ್ನು ನೋಡಿದ್ರೆ ಬಾಗಿಲು ಬಡಿತಾ ಇದ್ದಾಳಲ್ಲಪ್ಪ. ಏನ್ ಮಾಡೋದು? ಇದನ್ನ ಹೇಗಾದ್ರೂ ಮಾಡಿ ತಡಿಲೇಬೇಕು. ಚಿನ್ನು, ಚಿನ್ನು, ರಾಮು, ಚಿನ್ನು ಎಲ್ಲಿ? ಚಿನ್ನುನ? ಹಾ, ನನ್ಗೆ ಈಗ ತಾನೆ ಮಾರ್ಕೆಟ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದ್ಲು.
ಮಾರ್ಕೆಟ್ಗೆ ಹೋದ್ಲಾ? ನನಗೆ ಹೇಳ್ದೆ ಹೇಗೆ ಹೋದ್ಲ ಅವಳು? ರೆಡಿ ಮಾಡ್ತೀನಿ ಅವಳಿಗೆ. ಹಾ, ಚಿನ್ನು ಮೊಬೈಲ್ನ ಅಡುಗೆ ಮನೇಲಿ ಬಿಟ್ಟು ಹೋಗಿದ್ದಾಳೆ. ನೀವು ಇವಾಗ ಫೋನ್ ಮಾಡಿದ್ರು ವೇಸ್ಟೇ. ಈ ಚಿನ್ನು ಒಂದೊಂದಲ್ಲ ಮಾಡೋದಕ್ಕೆ ಕೆಲಸ. ಈ ಕಪ್ಪಿಗೆ ಏನ್ ಮಾಡ್ಲಿ ನಾನು? ಹೊರಡೋಣವಾ? ಹೋಗ, ಈ ಚಿನ್ನು ಎಲ್ಲೋ ಹೊಟ್ಟೋಗ್ಬಿಡಿದಾಳೆ. ಹಾಳದ್ ಫೋನು ತಗೊಂಡು ಹೋಗಿಲ್ಲ. ನಂಗೆ ಇವಾಗ ಎಲ್ಲೂ ಹೋಗೋದಕ್ಕೂ ಮೂಡಿಲ್ಲ. ಹೋಗ್ಲಿ ಬಾ, ಮನೆಗೆ ಡ್ರಾಪ್ ಮಾಡ್ತೀನಿ ನಿನ್ನ. ಬಾ. ಅರೆ, ಸ್ಟೋರ್ ರೂಮ್ ಒಳಗಿಂದ ಯಾರೋ ಬಾಗ್ಲು ಬಡಿತಾ ಇದ್ದಾರೆ. ಯಾರು ಸೇರ್ಕೊಂಡಿರ್ಬೋದು? ಹೊರಗಿಂದ ಯಾರು ಚಿಲ್ಕ ಹಾಕೊಂಡು ಹೊಟ್ಟೋಗಿದ್ದಾರಾ? ಏನಾಯ್ತು ಮಗಳೇ? ನೀನ್ ಯಾಕೆ ಒಳಗೆ ಹೋದೆ? ಯಾರು ಚಿಲ್ಕ ಹಾಕಿದ್ದು? ಗೊತ್ತಿಲ್ಲವ, ಎಣ್ಣೆ ಖಾಲಿ ಆಗೋಗಿತ್ತು ಅಂತ ತರಕ್ ಹೋಗಿದ್ದೆ. ಬಾಟ್ಲ್ನಾಗ ಎಣ್ಣೆ ತುಂಬಿಸ್ಕೊಂಡು ಬರೋದ್ರೊಳಗೆ ಬಾಗ್ಲು ಮುಚ್ಚಿಬಿಟ್ಟಿತ್ತು. ಎಷ್ಟು ಹೇಳಿದ್ರು ಬಾಗ್ಲು ಬರಲೇ ಇಲ್ಲ. ಒಳಗ್ ತುಂಬಾ ಕತ್ಲೆ ಇತ್ತು. ನಂಗೆ ಎಷ್ಟು ಭಯ ಆಯ್ತು ಗೊತ್ತಾ? ಎಷ್ಟು ಬಾಗ್ಲು ಪಡೆದ್ರು ಯಾರೂ ತೆಗೀಲೇ ಇಲ್ಲವ. ಕುಮುದ ಏನಾದ್ರೂ ಈ ಕಡೆ ಬಂದಿದ್ದಾಳ ಅಂದ್ರೆ ಅವಳು ಬೆಳಿಗ್ಗೆ ಹೋದವಳು ಇನ್ನೂ ಮನೆಗೆ ಬಂದಿಲ್ಲ. ಮಿಕ್ಕವರೆಲ್ಲ ಹಾಲಲ್ಲೇ ಇದ್ದಾರೆ. ಇನ್ನು ಈ ಕಡೆ ಓಡಾಡೋರು ಅಂದ್ರೆ ನೀನು ರಾಮು. ಗೊತ್ತು ದೇವ್ರೆ, ನಾನು ಮಾಡಿದ ತಪ್ಪು, ಯಾರೂ ಮಾಡಬಾರ್ದು ತಪ್ಪು. ಆದರೆ ನನಗೆ ಆ ತಪ್ಪು ಮಾಡದೆ ಬೇರೆ ದಾರಿನೇ ಇರಲಿಲ್ಲ. ನಾನೇನೇ ಮಾಡಿದ್ರು ಚಿನ್ನು ಒಳ್ಳೇದಕ್ಕೋಸ್ಕರನೇ ಮಾಡ್ತಿದ್ದೀನಿ. ನಾನು ಏನೇ ತಪ್ಪು ಮಾಡಿದ್ರು ಅದನ್ನು ನೀನೇ ನನ್ನ ಕೈಯಾರ ಮಾಡಿಸ್ತಾ ಇದೀಯ ಅನ್ಕೊತಿದ್ದೀನಿ. ಏನಮ್ಮ? ಸ್ಟೋರ್ ರೂಮ್ ಬಾಗ್ಲು ಹಾಕಿದ್ದು ನೀನಾ? ನಾನಾ? ಅಮ್ಮ, ನೀವೇನ್ ಕೇಳ್ತಿದ್ದೀರಾ? ನನ್ಗೇನು ಅರ್ಥ ಆಗ್ತಿಲ್ಲ. ಚಿನ್ನುನ ಸ್ಟೋರ್ ರೂಮ್ ಒಳಗೆ ಕೂಡ ಹಾಕದವ್ರು ಯಾರು ಅಂದೆ. ಅವ್ವ, ರಾಮಣ್ಣ ನನಗೆ ಎಣ್ಣೆ ಖಾಲಿ ಆಗೋಗಿದೆ, ಎಣ್ಣೆ ತಗೊಂಬ ಅಂದ್ರು. ನಾನು ಸ್ಟೋರ್ ರೂಮ್ ಒಳಗೆ ಅದನ್ನ ತರಕ್ಕೆ ಅಂತಾನೆ ಹೋದೆ. ಆಮೇಲೆ ಏನಾಯ್ತೋ ಗೊತ್ತಿಲ್ಲ. ಅಲ್ಲ ಅವ್ವ, ರಾಮಣ್ಣನ್ ಯಾಕೆ ಈ ತರ ಪ್ರಶ್ನೆ ಕೇಳ್ತಿದ್ದೀರಾ? ಯಾಕೆ ಅಂದ್ರೆ ಚಿನ್ನು, ಮಾರ್ಕೆಟ್ಗೆ ಹೋಗ್ತೀನಿ ಅಂದೆ.
ಹ್ಞೂ ಅಣ್ಣ ಹೋಯ್ತೀನಿ. ಸರಿ. ಚಿನ್ನು, ಮಾರ್ಕೆಟ್ಗೆ ಹೋಗ್ತಿದ್ಯಾ ಮಗಳೇ? ಹುಷಾರು, ಜೋಪಾನ. ಯಾಕವ್ವ ಯಾವತ್ತೂ ಹೇಳ್ದಿರೋದು ಇವತ್ತು ಹೇಳ್ತಾ ಇದ್ದೀರಾ? ಹೇಳಬೇಕು ಅನಿಸ್ತು, ಹೇಳಿದೆ ಅಷ್ಟೇ. ಅಕ್ಕ, ನೀನು ಹೋಗೋಕ್ ಮುಂಚೆ ನನ್ಗೆ ಹೇಳಲೇ ಇಲ್ಲ. ನಂಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ಚಿನ್ನು, ನಾನು ಬಿಟ್ಟು ಹೋಗ್ತೀನಾ? ಹೊರಡಕ್ಕಿಂತ ಮುಂಚೆ ರಾಮು ಕೇಳ್ದೆ ಚಿನ್ನು ಎಲ್ಲಿ ಅಂತ. ಮಾರ್ಕೆಟ್ಗೆ ಹೋಗಿದ್ದಾಳೆ ಅಂತ ಹೇಳ್ದ. ನೀ ನನಗೆ ಹೇಳ್ದೆ ಕೇಳ್ದೆ ಹೋಗಿದ್ಯಾ ಅಂತ ನನಗ್ ಸಿಟ್ಟು ಬಂತು ಗೊತ್ತಾ? ಹೌದಾ? ಈಗೆಲ್ಲಿದ್ಯಾ ನೀನು? ನಾನು ಚಂದು ಮಾಲ್ಗೆ ಹೋಗ್ತಿದೀವಿ. ಚಿನ್ನು, ನೀನು ಬರ್ತೀಯಾ? ನೀನ್ ಬರೋದಿದ್ರೆ ಬೇಗ ರೆಡಿ ಆಗು. ನಾನು ಚಂದು ಈಗ್ಲೇ ಬಂದು ನಿನ್ ಕರ್ಕೊಂಡು ಹೋಗ್ತೀವಿ.